ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ರಿಲೇಟೆಡ್ ಟು ಡೇಟಾ, ಅಂದರೆ ಡೇಟಾ ರಿಸರ್ಚರು ಮತ್ತು ಡೇಟಾ ಅನೋಸಿಯೇಷನ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು 2 ಡಿಫ್ರೆಂಟ್ ಕಂಪ್ನಿ ಹೈಯರ್ ಮಾಡ್ತಾ ಇರೋದು. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಮತ್ತು ಏನೇನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಏನು ವರ್ಕ್ ಮಾಡೋದು ಮತ್ತು ಸ್ಯಾಲ್ರಿ ಏನು ಅಂತ ಎಲ್ಲ ಹೇಳ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೇನಾದರೂ ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ, ನಿಮಗೆ ಕೆರಿಯರ್ ಗೈಡೆನ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು ಕಾರ್ನರ್ ಸ್ಕೆಡ್ಯೂಲ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಇದು ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಮೈಕ್ರೋ ಒನ್ ಅಂತ ಅಂದ್ಬಿಟ್ಟು, ಇವರು ಡೇಟಾ ಅನೋಸಿಯೇಷನ್ ಸ್ಪೆಷಲಿಸ್ಟ್ ರೋಲ್ ಅಂತಂದರೆ, ಈಗ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಸಮ್ಮರಿ ಬರೆಯೋದು, ಹಿಂಗೆ ವಾಯ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಬರೆಯೋದು, ಅದ್ರ ಬಗ್ಗೆ ಇರುತ್ತೆ. ಸೊ ಇಲ್ಲಿ ಅಟೆನ್ಷನ್ ಟು ಡೀಟೇಲು, ಏನೇನು ರಿಕ್ವೈರ್ಡ್ ಸ್ಕಿಲ್ಸ್ ಇದೆ ನೋಡಿ, ಕಂಟೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಂತಂದರೆ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಪಿಕ್ಚರಿಂದ, ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅಥವಾ ವಾಯ್ಸಿಂದ ಈಗ ಡೈರೆಕ್ಟಾಗಿ ಏನೂ ಇರಲ್ಲ, ಒಂದು ಸ್ಟೋರಿ ಆದರೆ ಅದರಿಂದ ಏನು ಸಮ್ಮರಿ ತೊಗೊಂಡ್ವಿ ನಾವು ಅನ್ನೋದೆಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದು ನೋಡಿ, ಇದು ಫುಲ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಇದು ಡೇಟಾ ಅನೋಸಿಯೇಷನ್ ಸ್ಪೆಷಲಿಸ್ಟ್ ರೋಲ್ ಹೈಯರ್ ಮಾಡ್ತಿರೋದು. ಇನ್ನು ಜಾಬ್ ಸಮ್ಮರಿ ಬಂದ್ಬಿಟ್ಟು, ವಿ ಆರ್ ಲುಕಿಂಗ್ ಫಾರ್ ದ ಮೆಟಿಕ್ಯುಲಸ್ ಡೇಟಾ ಅನೋಸಿಯೇಷನ್ ಸ್ಪೆಷಲಿಸ್ಟ್ ಟು ಎನ್ಹಾನ್ಸ್ ಅವರ್ ಹ್ಯೂಮನ್ ಡೇಟಾ ಟ್ರೈನಿಂಗ್ ಫಾರ್ AI ಆ್ಯಂಡ್ ML ಪ್ರಾಜೆಕ್ಟ್ಸ್. ಅಂತಂದರೆ ಈಗ AI ಎಷ್ಟೊಂದು AI ಬರ್ತಿದೆಯಲ್ಲ, ರೋಬೋಟಿಕ್ಸ್ ಬರ್ತಿದೆಯಲ್ಲ, ಅದಕ್ಕೆಲ್ಲ ಟ್ರೈನ್ ಮಾಡಬೇಕು. ಒಂದು ಪಿಕ್ಚರ್ ನೋಡಿದ ತಕ್ಷಣ ಅದಕ್ಕೆ ಐಡೆಂಟಿಫೈ ಮಾಡೋಂಗೆ ನಾವು ಟ್ರೈನ್ ಮಾಡಬೇಕು. ಸೊ ಅದಕ್ಕೆ ಡೀಟೇಲ್ ಆಗಿ ಇರಬೇಕಲ್ವ, ಸೊ ಆ ಥರ ಟ್ರೈನ್ ಮಾಡೋ ಕೆಲಸ ಆಗಿರುತ್ತೆ. ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ವಿಲ್ ಮೆಟಿಕ್ಯುಲಸ್ಲಿ ಲೇಬಲ್, ಕ್ಯಾಟಗರೈಸ್ ಆ್ಯಂಡ್ ಅನಿಟೇಟ್ ವೇರಿಯಸ್ ಡೇಟಾ ಟೈಪ್ಸ್. ಅಂತಂದರೆ ಈಗ ಬೇರೆ ಬೇರೆ ಡೇಟಾ ಇರುತ್ತೆ, ಬೇರೆ ಬೇರೆ ಪಿಕ್ಚರ್ಸ್ ಇರುತ್ತೆ, ಬೇರೆ ಬೇರೆ ವಾಯ್ಸ್ ಇರುತ್ತೆ. ಈಗ ಒಂದು ಡಾಗ್ ಕೂಗೋದೇ ಬೇರೆ ಇರುತ್ತೆ, ಇದು ಬೆಕ್ಕು ಅದೇ ಸೌಂಡೇ ಬೇರೆ ಇರುತ್ತೆ. ಅದನ್ನೆಲ್ಲ ನಾವು ಬೇರೆ ಬೇರೆ ಡೇಟಾ ಲೇಬಲ್ ಮಾಡಿ ಇಟ್ಟಿರಬೇಕು, ಅಂದರೆ AIಗೆ ಟ್ರೈನ್ ಮಾಡೋಕ್ಕೆ. ಮತ್ತು ಇದರಲ್ಲಿ ಪ್ರಾಜೆಕ್ಟ್ ಗೈಡ್ಲೈನ್ಸ್ ಅವ್ರಿಗೆ ಕೊಟ್ಟಿರ್ತಾರೆ, ಅದ್ರ ತಕ್ಕನಾಗಿ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ, ಈ ಜಾಬಲ್ಲಿ ಏನು ರೋಲ್ ಅಂತಂದರೆ, ಅಕ್ಯುರೇಟ್ಲಿ ಅನೋಟೇಟ್ ಆ್ಯಂಡ್ ಲೇಬಲ್ ಡೇಟಾ ಸೆಟ್ ಇನ್ಕ್ಲೂಡಿಂಗ್ ಟೆಕ್ಸ್ಟು, ಇಮೇಜು, ಆಡಿಯೋ, ವಿಡಿಯೋ ಫಾಲೋಯಿಂಗ್ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಗೈಡ್ಲೈನ್ಸ್. ಅಂತಂದರೆ ಡಿಫ್ರೆಂಟ್ ಡೇಟಾ ಟೈಪ್ಸ್ಗೆ ನಾವು ಲೇಬಲ್ ಮಾಡಬೇಕಂದ್ರೆ, ಒಂದು ಫೋಟೋ ನೋಡಿ ಬೇರೆ ಥರ ಅಂತಂದರೆ ಸೇಮ್ ಇರಲ್ವಲ್ಲ, ಸೊ ಯಾವ ಥರ ಯಾವ ಕ್ಯಾಟಗರಿಗೆ ಬರುತ್ತೆ ಅಂತೆಲ್ಲ ಲೇಬಲ್ ಮಾಡಬೇಕಾಗಿರುತ್ತೆ. ಮತ್ತು ಕರೆಕ್ಟಾಗಿ ರಿವ್ಯೂ ಮಾಡಿ ವ್ಯಾಲಿಡೇಟ್ ಮಾಡಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಅವ್ರದ್ದು ಗೈಡ್ಲೈನ್ಸ್ ಕೂಡ ಎಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಬೇರೆ ಬೇರೆ ಟೀಮವ್ರ ಜೊತೆ ಕೊಲ್ಯಾಬ್ರೇಟ್ ಆಗಿ ಮಾಡ್ತಿರೋ ವರ್ಕ್ ಕರೆಕ್ಟಾಗಿದೆಯಾ ಅಂತ ನೋಡಬೇಕು. ಇಷ್ಟು ನಮ್ಮದು ಕೀ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ರಿಕ್ವೈರ್ಮೆಂಟ್ ಏನು ಬೇಕು ಈ ಜಾಬ್ಗೆ ಜಾಯ್ನ್ ಆಗೋಕ್ಕೆ ಅಂತ ಅಂದರೆ, ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಫೋಕಸ್ ಆನ್ ಅಕ್ಯುರೇಸಿ, ಅಂದರೆ ಅಕ್ಯುರೇಟಾಗಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ಫಾಲೋ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಗೈಡ್ಲೈನ್ಸ್. ಅಂತ ಅಂದರೆ ಇವ್ರ ಟೀಮ್ ಕಡೆಯಿಂದ ಗೈಡ್ಲೈನ್ಸ್ ಕೂಡ ಬರ್ತಿರುತ್ತೆ, ಅದನ್ನೆಲ್ಲ ಫಾಲೋ ಮಾಡೋಷ್ಟು ನಾಲೆಡ್ಜ್ ಇರಬೇಕು. ಮತ್ತು ಬೇಸಿಕ್ ನಾಲೆಡ್ಜ್ ಆಫ್ ಡೇಟಾ ಅನೋಸಿಯೇಷನ್ ಟೂಲ್ಸ್, ಅಂತಂದರೆ ಹೆಂಗೆ ವರ್ಕ್ ಆಗುತ್ತೆ ಮತ್ತು ಯಾವ್ಯಾವ ಟೂಲ್ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿದ್ರೆ ನಿಮ್ಗೆ ಆರಾಮಾಗಿ ತಿಳ್ಕೊಬೋದು. ಅದನ್ನ ಬೇಕಾದರೆ ನೀವು ಅಪ್ಡೇಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ರೆಸ್ಯೂಮೇಲಿ. ಸೊ ಅದರಿಂದ ಸುಮ್ಮನೆ ಎಷ್ಟೊಂದು ಜನ ಬರ್ತೀರಾ, ಜಾಬೇ ಆಗ್ತಿಲ್ಲ ಅಂತ, ನಿಮ್ದು ಇಲ್ಲಿರೋ ಸ್ಕಿಲ್ಸೇ ಇಲ್ಲ ಅಂತಂದರೆ ಶಾರ್ಟ್ ಲಿಸ್ಟೇ ಆಗಲ್ಲ. ಸೊ ಫಸ್ಟು ರೆಸ್ಯೂಮೇನ ಅಪ್ಡೇಟ್ ಮಾಡ್ಕೊಳ್ಳಿ, ಈಚ್ ರಿಕ್ವೈರ್ಮೆಂಟ್ ತಕ್ಕನಾಗೆ. ಅವರು ರಿಕ್ವೈರ್ಡ್ ಸ್ಕಿಲ್ಸ್ ಕೇಳಿದ್ದೀರಲ್ಲ, ಇದನ್ನು ತೊಗೊಂಡು ನೀವು ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಫಸ್ಟು. ನೆಕ್ಸ್ಟ್ ಇಲ್ಲಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೇಳಿದ್ದಾರೆ, ಮತ್ತು ಎಕ್ಸ್ಪ್ಲನೇಷನ್ ಇರಬೇಕು, ಮತ್ತು ಫೆಮಿಲಿಯರಿಟಿ ವಿತ್ AI ಮತ್ತು ML ಕಾನ್ಸೆಪ್ಟ್ ಇಸ್ ಪ್ಲಸ್ ನಾಟ್ ಮ್ಯಾಂಡೇಟರಿ. ಅಂತಂದರೆ AI ML ಇದು ಇಂಜಿನಿಯರಿಂಗ್ ಮಾಡಿದವರು ಗೊತ್ತಿರುತ್ತೆ, ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಪ್ಲಸ್, ಅದೇ ಮ್ಯಾಂಡೇಟರಿ ಏನಿಲ್ಲ, ಗೊತ್ತಿಲ್ಲ ಅಂದರೂ ಓಕೆ, ಬೇರೆ ಅದರ್ ಸ್ಕಿಲ್ಸ್ ಇದ್ರೆ ಅಂತ ಹೇಳಿದ್ದಾರೆ. ಮತ್ತು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರೆಯೋಕ್ಕೆಲ್ಲ ಬರಬೇಕು ಅಂತ ಹೇಳಿದ್ದಾರೆ. ಇನ್ನು ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂದರೆ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಇನ್ ಡೇಟಾ ಅನೋಸಿಯೇಷನ್ ರಿಲೇಟೆಡ್ ಫೀಲ್ಡ್ ಬೆನಿಫಿಟೆಡು, ಮತ್ತು ML ಡೇಟಾ ಸೈನ್ಸ್ ಬಗ್ಗೆ ನಾಲೆಡ್ಜ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಇದು ಗೂಗಲ್ಗೆ ಹೋಗ್ಬಿಟ್ಟು ಮೈಕ್ರೋ ಒನ್ ಅಂತ ಟೈಪ್ ಮಾಡಿ, ಮೈಕ್ರೋ ಒನ್. ಓಕೆ, ಸೊ ಇದೇನೆ, ಇದು. ಸೊ ಇಲ್ಲಿ AI ರಿಕ್ವೈರ್ಮೆಂಟ್ ಇಂಜಿನ್ ಗ್ಲೋಬಲ್ ಕೆರಿಯರ್ಸ್ ಅಂತ ಕೊಡೋಣ. ಫಸ್ಟ್ ಕೆರಿಯರ್ಸ್ ಅಂತ ಕೊಡಿ. ಸೊ ಓಪನ್ ಜಾಬ್ಸ್ ಫಸ್ಟ್ ಒಂದೇ ತಗೊಳ್ಳೋಣ.
ಫುಲ್ ಸ್ಟ್ಯಾಕ್ ಹೋಗಿ ಕೆಳಗಡೆ ನೋಡಿ ಯಾವ್ದಾದ್ರು ಆಪರೇಷನ್ ಮ್ಯಾನೇಜರ್ ರೋಲ್ ಇದೆ, ಅದು ಆನ್ ಸೈಟ್ ಎಲ್ಲ ಇದೆ. ಸೊ ನಮ್ಗೆ ಯಾವ ರೋಲ್ಗೆ ನಾವು ಹುಡುಕ್ತಾ ಇದ್ದೀವಿ ಅದನ್ನ ನೋಡ್ಕೋಬೇಕು, ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗ್ಬೇಕು ಹಂಗೇನೆ. ಸೊ ನೀವು ಸರ್ಚ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಸರ್ಚ್ ಬಟನಲ್ಲಿ ಡೇಟಾ ಅಂತ ಕೊಡಿ. ಸೊ ಡೇಟಾ ಅಂತ ಕೊಟ್ಟಾಗ ಇಲ್ಲಿ ಡೇಟಾ ಅನೋಟೇಟರ್ ಅಂತ ಇದೆ ನೋಡಿ. ನೋಡಿ ಡೇಟಾ ಇಂಜಿನಿಯರು ಯಾವ ರೋಲ್ಗೆ ಬೇಕು, ಡೇಟಾ ಅನಲಿಸ್ಟ್ ಇದೆ. ಸೊ ನಾವು ಇವಾಗ ಅಪ್ಲೈ ಮಾಡ್ತಾ ಇರೋದು ಡೇಟಾ ಅನೋಟೇಟರು, ಇದ್ರ ಮೇಲೆ ಕ್ಲಿಕ್ ಮಾಡುವ. ಸೊ ಸರ್ಚ್ ಬಟನಲ್ಲಿ ಡೇಟಾ ಅಂತ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ಅಪ್ಲೈ ಅಂತ ಇದೆಲ್ಲ ಅಪ್ಲೈ ನಾವು ಅಂತ ಇಲ್ಲಿ ಫಸ್ಟ್ ನೇಮ್ ನಮ್ಮದು, ಲಾಸ್ಟ್ ನೇಮು ಸೊ ನಮ್ದೆಲ್ಲ ಲಿಂಕ್ಡಿನ್ ಅಕೌಂಟ್ ಎಲ್ಲ ಕೊಟ್ಟು ಇಲ್ಲಿ ಅಪ್ಲೈ ಕೊಟ್ಬಿಟ್ಟು ಸಬ್ಮಿಟ್ ಕೊಡೋಣ. ಈಗ ನೆಕ್ಸ್ಟ್ ಜಾಬ್ಗೆ ಹೋಗೋಣ. ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ಕಾಲೇಜ್ ದುನಿಯಾ ಕಡೆಯಿಂದ ಇವರು ಡೇಟಾ ರಿಸರ್ಚರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ಇವರು ಬಂದ್ಬಿಟ್ಟು ಹೈರಿಂಗ್ ಮ್ಯಾನೇಜರ್ ಆಗಿರುತ್ತೆ. ಇವ್ರಿಗೆ ನೀವು ಕನೆಕ್ಷನ್ ಕಳಿಸ್ಬಿಟ್ಟು ಬೇಕಾದ್ರೆ ನಿಮ್ಮ ಸ್ಕಿಲ್ಸ್ ಬಗ್ಗೆ ಮತ್ತು ನಿಮ್ಮ ರೆಸ್ಯೂಮಿನ ಇವ್ರಿಗೆ ಡೈರೆಕ್ಟಾಗಿ ಶೇರ್ ಮಾಡ್ಬೋದು. ಅವ್ರು ಕನೆಕ್ಷನ್ ಅಕ್ಸೆಪ್ಟ್ ಮಾಡಬೇಕು ಫಸ್ಟು. ಇಲ್ಲ ಅಬೌಟ್ ದ ರೋಲ್ ನೋಡೋಣ ಫಸ್ಟ್ ಏನು. ಇದು ನೋಡಿ ಎಕ್ಸಾಕ್ಟಿಂಗ್ ಟೈಮ್ ಸ್ಲೈಸ್ ಅಹೆಡ್ ಅಟ್ ಕಾಲೇಜ್ ದುನಿಯಾ, ಒನ್ ಆಫ್ ದ ಲೀಡಿಂಗ್ ಎಜುಕೇಷನಲ್ ಪೋರ್ಟಲ್ ಅಂತೆ. ಸೊ ಇವರು ಯಾವ ಡೇಟಾ ರಿಸರ್ಚರ್ ಇಂಟರ್ನ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರಂತೆ. ಇದು ಪ್ಯಾಷನೇಟ್ ಟೀಮ್ ಆಗಿರುತ್ತೆ. ಇದು ಫುಲ್ ಟೈಮ್ ರೋಲು, ರಿಮೋಟ್ ಆಪರ್ಚುನಿಟಿ ಆಗಿರುತ್ತೆ. ಮತ್ತು ಇಲ್ಲಿ ಏನು ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಗ್ರೋತ್ ಎರಡು ಆಗುತ್ತೆ. ಪರ್ಸ್ನಲ್ ಅಂದರೆ ಸ್ಯಾಲ್ರಿನೂ ಕೂಡ ಚೆನ್ನಾಗಿರುತ್ತೆ, ಪ್ರೊಫೆಷ್ನಲ್ ಆಗಿ ನಮ್ಮದು ವರ್ಕ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಡ್ಯೂಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಏನಂತ, ಸೇಮ್ ಇದನ್ನು ಡೇಟಾ ಅನೋಟೇಟರ್ ಥರನೇ. ಇಲ್ಲಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಮೇಜ್ ಫಾರ್ಮೆಟ್ ಅಂದರೆ ಪಿ ಡಿ ಎಫ್ ಅಲ್ಲಿ ಇದೆಯೋ, ಜಿ ಪಿ ಜಿಯಲ್ಲಿ ಇದೆಯಾ, ಇಲ್ಲ ವರ್ಡ್ ಫಾರ್ಮೆಟಲ್ಲಿ ಇದೆಯಾ, ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಮತ್ತು ನಾಲೆಜ್ ಆಫ್ ಇಮೇಜ್ ಫಾರ್ಮೆಟ್ ಆ್ಯಂಡ್ ಫೈಲ್ ಕಂಪ್ರೆಷನ್. ಇವಾಗ ಒಂದು ಏನಾದರೂ ಮಾಡಬೇಕಾದ್ರೆ, ಈಗ ಫೈಲ್ ಅಪ್ಲೋಡ್ ಮಾಡಬೇಕಾದ್ರೆ ಪಿ ಡಿ ಎಫಲ್ಲೇ ಇರಬೇಕು. ಸೊ ಅದನ್ನ ನಾವು ಏನೋ ಬೇರೆ ಫಾರ್ಮೆಟಲ್ಲಿದ್ದರೆ ಪಿ ಡಿ ಎಫ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಬೇಕು. ಆ ಥರ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಅಕ್ಯುರೇಟ್ಲಿ ಇನ್ಪುಟ್ ಆ್ಯಂಡ್ ಅಪ್ಡೇಟ್ ಡೇಟಾ ಇಂಟು ಇಂಟರ್ನಲ್ ಸಿಸ್ಟಮ್ ಆರ್ ಡೇಟಾಬೇಸ್ ಅಂತಂದರೆ ಡೇಟಾಬೇಸ್ಗೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕು. ಅಂದರೆ ಎಕ್ಸೆಲ್ ಇರುತ್ತೆ, ಗೂಗಲ್ ಶೀಟ್ ಇರುತ್ತೆ, ಇಲ್ಲ ಎಸ್ ಕ್ಯೂ ಎಲ್ ಡೇಟಾಬೇಸ್ ಇರುತ್ತೆ. ಅದರಲ್ಲಿ ಇನ್ಫಾರ್ಮೇಷನ್ ಅಂದರೆ ಸ್ಟೂಡೆಂಟ್ ಆಗಲಿ, ಕ್ಲೈಂಟ್ಗಳ್ದಾಗಲಿ ಮತ್ತು ಕೋರ್ಸ್ಗಳ್ದಾಗಲಿ ಇನ್ಫಾರ್ಮೇಷನ್ ಎಲ್ಲ ನಾವು ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ರಿವ್ಯೂ ಆ್ಯಂಡ್ ವೆರಿಫೈ ದ ಅಕ್ಯುರೇಸಿ ಆಫ್ ಡೇಟಾ ಬಿಫೋರ್ ಸಬ್ಮಿಷನ್ ಆರ್ ಎಂಟ್ರಿ ಅಂತಂದರೆ ಎಂಟರ್ ಮಾಡೋಕ್ಕೂ ಮುಂಚೆ ಕರೆಕ್ಟಾಗಿದೆನಾ ಡೇಟಾ ಅಂತೆಲ್ಲ ಸರ್ಚ್ ಮಾಡಬೇಕು ಅಂತ ಅಂದರೆ ವೆರಿಫಿಕೇಷನ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಮೇಂಟೈನ್ ಆ್ಯಂಡ್ ಆರ್ಗನೈಸ್ ಫೈಲ್ಸ್ ಆ್ಯಂಡ್ ರೆಕಾರ್ಡ್ ಫಾರ್ ಈಸಿ ರಿಟ್ರಿವಲ್ ಅಂತಂದರೆ ಬೇಗ ಬೇಗ ಅಂದರೆ ನಾವಿಲ್ಲ ಅಂತಂದರೂ ಬೇರೆಯವ್ರಿಗೆ ಬೇಗ ನಾವಿಗೆ ಏನು ಎಲ್ಲಿ ಸ್ಟೋರ್ ಮಾಡಿರ್ತೀವಿ ಅದನ್ನ ಬೇಗ ರಿಟ್ರಿವಲ್ ಮಾಡೋಕ್ಕೆ ನಮ್ಗೆ ಗೊತ್ತಾಗಬೇಕು, ಆ ಥರ ಎಂಟರ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಅಸಿಸ್ಟ್ ಇನ್ ಜನರೇಟಿಂಗ್ ರಿಪೋರ್ಟ್ ಫಾರ್ ಸಮರಿ ಬೇಸ್ಡ್ ಆನ್ ಎಂಟರ್ ಡೇಟಾ ಅಂದರೆ ಈಗ ಡೇಟಾ ಎಕ್ಸೆಲಲ್ಲೆಲ್ಲ ಡೇಟಾದು ಸಮರಿ ಬರುತ್ತಲ್ಲ, ಈಗ ಎಷ್ಟು ಸೇಲ್ಸ್ ಆಗಿದ್ದಾರೆ, ಎಷ್ಟು ಜನ ಔಟ್ಪುಟ್ ಆಗಿದ್ದಾರೆ, ಎಷ್ಟು ಕ್ಲೈಂಟ್ಸ್ ಇದ್ದಾರೆ, ಅದು ಒಂದು ಸ್ವಲ್ಪ ಸಮ್ ಕೊಡಿ. ಈ ಮಂತಲ್ಲಿ ಎಷ್ಟು ಅಡ್ಮಿಷನ್ ಆಗಿದೆ, ಎಷ್ಟು ಜನ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಕೇಳಿದಾಗ ನಾವು ರಿಪೋರ್ಟ್ ಮಾಡೋ ಥರ ಡೇಟಾನ ಎಂಟರ್ ಮಾಡಿಟ್ಟಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಅಸಿಸ್ಟ್ ಇನ್ ಎನಿ ಅಡಿಷ್ನಲ್ ಅಡ್ಮಿನಿಸ್ಟ್ರೇಟರ್ ಟಾಸ್ಕ್ ಆರ್ ರಿಕ್ವೈರ್ಡ್ ಬೈ ದ ಟೀಮ್ ಅಂದರೆ ಟೀಮ್ ಕಡೆಯಿಂದ ಏನಾದರೂ ಬೇರೆ ಬೇರೆ ಅಡ್ಮಿನಿಸ್ಟ್ರೇಟರ್ ಟಾಸ್ಕ್ ಏನಾದ್ರು ಹೇಳಿದರೆ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಕೊಲಾಬ್ರೇಟ್ ವಿತ್ ಅದರ್ ಡಿಪಾರ್ಟ್ಮೆಂಟ್ ಆರ್ ಟೀಮ್ ಟು ಸ್ಟ್ರೀಮ್ಲೈನ್ ಡೇಟಾ ಎಂಟ್ರಿ ಪ್ರೋಸೆಸ್ ಅಂತಂದರೆ ಇದು ಡೇಟಾ ಎಂಟ್ರಿ ಪ್ರೋಸೆಸ್ ಆಗಿರೋದ್ರಿಂದ ಸೊ ಕರೆಕ್ಟಾಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಅವರ್ ವಿಶ್ ಯುವರ್ ಸ್ಕಿಲ್ಸ್ ಅಂತಂದರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತಂದರೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಫೋನ್ ಆ್ಯಂಡ್ ಇಮೇಲ್ಸ್ ಅಂತಂದರೆ ಕಮ್ಯುನಿಕೇಷನ್ ಚೆನ್ನಾಗಿರ್ಬೇಕು, ಇಮೇಲ್ ಮಾಡೋಕ್ಕೆ ಮತ್ತು ಫೋನ್ ಚಾಟ್ ಮಾಡೋಕ್ಕೆಲ್ಲ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಮತ್ತು ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟ್ರಾಂಗ್ ಸಬ್ಜೆಕ್ಟ್ ಮ್ಯಾಟರ್ ನಾಲೆಜ್ ಅಂತಂದರೆ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಮೆನ್ಷನ್ ಮಾಡಿಲ್ಲ, ಬಟ್ ನೀವೇನಾದ್ರು ಪಿ ಯು ಪಾಸ್ ಆಗಿರೋರು ಬೇಕು ಅನಿಸುತ್ತೆ ಈ ರೋಲ್ಗೆ. ಎಷ್ಟೊಂದು ಜನ ನಂಗೆ ಕಮೆಂಟ್ ಮಾಡ್ತಿದ್ರಿ ಎಜುಕೇಷನ್ ಕೇಳ್ತಲೇ ಹೆಂಗೆ ಸ್ಯಾಲ್ರಿ ಕೊಡ್ತಾರೆ ಅಂತ. ಮೇಡಮ್ ಇಲ್ಲಿ ಎಜುಕೇಷನ್ ಏನು ಮ್ಯಾಟರ್ ಆಗೋಲ್ಲ, ಬಟ್ ನಿಮ್ಮ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ. ನಿಮ್ಮ ಸ್ಕಿಲ್ಸ್ ಚೆನ್ನಾಗಿದೆ ಖಂಡಿತ ಹೈಯರ್ ಮಾಡೇ ಮಾಡ್ತಾರೆ. ಸೊ ನಿಮ್ಮ ರೆಸ್ಯೂಮೆ ಮತ್ತು ನಿಮ್ಮ ಸ್ಕಿಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬೇರೆ ಎಲ್ಲ ಜಾಬ್ನು ಫೇಕ್ ಅನ್ನೋದಕ್ಕಿಂತ ನಿಮ್ಗೇನೋ ಫೇಕ್ ಅನಿಸಿದ್ರೆ ಅಪ್ಲೈನೂ ಮಾಡೋಕ್ಕೆ ಹೋಗಬೇಡಿ. ನಾನು ವೀಡಿಯೋನ ಶೇರ್ ಮಾಡ್ಕೊಂಡು ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಅದರಲ್ಲೂ ಎಷ್ಟೊಂದು ಜನ ಬಂದುಬಿಟ್ಟು ಫೇಕು ಗೀಕು ಅಂತೀರಾ. ನಿಮ್ಗೆ ಹಂಗೆ ಅನಿಸಿದ್ರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೋತಾರೆ. ನೆಕ್ಸ್ಟ್ ಇಲ್ಲಿ ಎಬಿಲಿಟಿ ಟು ಅಡಾಪ್ಟ್ ಆ್ಯಂಡ್ ಆನ್ಲೈನ್ ಪ್ರೊಸೆಸ್ ಆ್ಯಂಡ್ ವರ್ಕ್ ಇನ್ ಟಾರ್ಗೆಟ್ ಓರಿಯೆಂಟೆಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ವರ್ಕಿಂಗ್ ಬಂದ್ಬಿಟ್ಟು 9 AM ಇಂದ 6 PM ಇರುತ್ತೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ತೋರಿಸ್ತೀನಿ. ಗೂಗಲ್ಗೆ ಹೋಗ್ಬಿಟ್ಟು ಕಾಲೇಜ್ ದುನಿಯಾ ಅಂತ ಟೈಪ್ ಮಾಡೋಣ. ಸೊ ಇಲ್ಲಿ ಬಂದಿರುತ್ತೆ ನೋಡಿ. ಸೊ ಕಾಲೇಜ್ ದುನಿಯಾ ನೀವು ಬೇಕಾದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೋದು. ಬೇಕಾದರೆ ನಾನು ಅಫಿಷಿಯಲ್ ವೆಬ್ಸೈಟ್ ಕೂಡ ತೋರಿಸ್ತೀನಿ. ಇಂಟ್ರೆಸ್ಟ್ ಇರೋರು ಬೇಕಾದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ.
ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವ್ಯಾವ ಕೋರ್ಸ್ ಆಫರ್ ಮಾಡ್ತಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಲಿಂಕ್ಡ್ಇನ್ ಪ್ರೊಫೈಲ್ ಇದೆ ಅವ್ರದ್ದು, ಕಾಲೇಜ್ ದುನಿಯಾ ಅಂತ ನೋಡಿ ಈ ಪೇಜ್ ಕರ್ಕೊಂಡು ಹೋಗುತ್ತೆ. ಸೊ ಆಲ್ರೆಡಿ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಅಂತ 267K ಫಾಲೋವರ್ಸ್ ಇದ್ದಾರೆ. ಸೊ ಇಲ್ಲಿ ಜಾಬ್ಸ್ ಮೇಲೆ ಹೋಗೋಣ. ಇಲ್ಲಿ ನೋಡಿ ಡೇಟಾ ರಿಸರ್ಚರ್ ಮತ್ತು ಇಲ್ಲೂ ಬೇರೆ ಬೇರೆ ಓಪನಿಂಗ್ಸ್ ಕೂಡ ಇದೆ ನೋಡಿ. ಎಜುಕೇಷನಲ್ ಕೌನ್ಸಿಲರ್ ಕೂಡ ಇದೆ ತಮಿಳ್ ಮತ್ತು ಕನ್ನಡ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೋಬೋದು ಇದಕ್ಕೂ. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಾವು ಡೇಟಾ ರಿಸರ್ಚರ್ಗೆ ನೋಡಿರೋದು. ಇಲ್ಲಿ ಈಸಿ ಅಪ್ಲೈ ಕೊಡೋಣ. ಫಸ್ಟ್ ಪೇಜಲ್ಲಿ ಮಾಮೂಲಿ ನಮ್ದು ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಕೇಳ್ತಿದ್ದಾರೆ. ಸೆಕೆಂಡಲ್ಲಿ ನಮ್ಮ ರೆಸ್ಯೂಮ್ನ ಕೇಳ್ತಿದ್ದಾರೆ. ಈ ಸ್ಕಿಲ್ಸ್ಗೆ, ಈ ಜಾಬ್ಗೆ ಏನು ಸ್ಕಿಲ್ಸ್ ಬೇಕೋ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ನಿಜವಾಗ್ಲೂ ಜಾಬ್ ನೀಡಿರೋರು, ರಿಯಲ್ ಆಗಿ ಹುಡುಕ್ತಾ ಇರೋರು. ಸೊ ನೆಕ್ಸ್ಟ್ ಇಲ್ಲಿ ಏಬಲ್ ಟು ಫಿಲ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹೋಗೋಣ. ಆ್ಯಂಡ್ ಕಂಪ್ಲೀಟ್ ಅಸೆಸ್ಮೆಂಟ್ ವಿತ್ ಅ ಪ್ರಾಪರ್ ಸ್ಟ್ರಕ್ಚರ್ಡ್ ಆನ್ಸರ್ ಓನ್ಲಿ ಅಂತ ಹೇಳಿದ್ದಾರೆ. ಓಕೆ. ಮತ್ತು ಬಜೆಟ್ ಫಾರ್ ದಿಸ್ ರೋಲ್ 5000 ಪರ್ ಮಂತ್ ಅಂತೆ. ಅಪ್ಲೈ ಓನ್ಲಿ ಓಕೆ ಅಂತ ಹಾಕಿದ್ದಾರೆ. ಫಸ್ಟ್ ಎಸ್ ಅಂತಲೇ ಹಾಕೊಳ್ಳೋಣ, ಏಕೆಂದರೆ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಸೊ ರಿಮೋಟ್ ವರ್ಕಿಂಗ್ ಓಕೆನಾ ಅಂತ ಕೇಳಿದ್ದಾರೆ. ಎಸ್ ಅಂತ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಮಿಡಿಯೇಟಾಗಿ ಜಾಯ್ನ್ ಆಗ್ತೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಕೊಟ್ಬಿಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ, ನಾವೇನೋ ಶಾರ್ಟ್ ಲಿಸ್ಟ್ ಆಗಿದ್ರೆ. ಸೊ ಚೆನ್ನಾಗಿ ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್